ಸರ್, ಅಂತಿಮ ಅಧಿಸೂಚನೆ ಆಗದೇನೆ ಹಣ ಹಾಕೋಕ್ಕಾಗಲ್ಲ. ಅಂತಿಮ ಅಧಿಸೂಚನೆ ಆದ ತಕ್ಷಣನೂ ಹಣ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಹಣ ಹಾಕಬೇಕು ಅಂತಂದ್ರೆ ರೈತರು ಒಪ್ಪಿಗೆ ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟು ಅವರು ತಮ್ಮ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳು ಬ್ಯಾಂಕ್ ಖಾತೆಯೆಲ್ಲ ಕೊಡಬೇಕು. ಹಣ ಅಂದ್ರೆ ಇದೇನು ಹೆಲಿಕಾಪ್ಟರ್ ತಂದು ಉದುರಿಸ್ಬಿಟ್ಟು ಹೋಗುವಂಥದ್ದಲ್ಲ. ಹಂಗಾಗಿ ಗಾಣಕಲ್ ನಟರಾಜುಗೆ ಕಾನೂನಿನ ಬಗ್ಗೆ ಪರಿಜ್ಞಾನ ಇಲ್ಲ. ಅವರು ಸ್ವಲ್ಪ ಪ್ರಾಥಮಿಕ ಅಧಿಸೂಚನೆ ಅಂದ್ರೇನು, ಅಂತಿಮ ಅಧಿಸೂಚನೆ ಅಂದ್ರೇನು, ಅಂತಿಮ ಅಧಿಸೂಚನೆಗೆ ಸರ್ಕಾರ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು ಬಿಡದಿ ಸಮಗ್ರ ಟೌನ್ಶಿಪ್ ಯೋಜನೆಗೆ ಅನುಮೋದನೆ. ಯಾವುದಕ್ಕೆ? 18,313 ಕೋಟಿ ರೂಪಾಯಿನಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಏಪ್ರಿಲ್ 34ರ ಸಭೆಯಲ್ಲಿ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಅಂದ್ರೆ ಅಂತಿಮ ಅಧಿಸೂಚನೆಗೆ ಅನುಮೋದನೆ ಅಲ್ಲ. ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ಬೇಕಾಗಿರ್ತಕ್ಕಂಥದ್ದು ನಗರಾಭಿವೃದ್ಧಿ ಇಲಾಖೆಯವರು. ಯಾರು ಬೈರ್ತಿ ಸುರೇಶ್ ಅಂತ ಯಾರು ಮಂತ್ರಿ ಇದ್ದಾರೋ ಆ ಮಂತ್ರಿ ನೇತೃತ್ವದ ಇಲಾಖೆಯಲ್ಲಿ ಅವರು ಪ್ರಾಥಮಿಕ ಅಧಿಸೂಚನೆಯನ್ನ ಆಕ್ಷೇಪಣೆಗಳೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅದಕ್ಕೆಲ್ಲ ತಕರಾರೆಲ್ಲ ಉತ್ತರ ಕೊಟ್ಟು ಆ ನಂತರ ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಅಂತಿಮ ಅಧಿಸೂಚನೆ ಮತ್ತೆ ಸಂಪುಟಕ್ಕೆ ಹೋಗ್ಬೇಕಾಗಿದೆ. ಹಂಗಾಗಿ ಗಾಣಕಲ್ ನಟರಾಜ್ ಅವರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಟ್ಟಂತೆ ನೃತ್ಯ ಮಾಡುತ್ತಿರುವ ಒಬ್ಬ ಪಾತ್ರಧಾರಿ ಅಷ್ಟೇ, ಕೀಲಿ ಕೊಟ್ಟಿರುವಂತ ಗೊಂಬೆ. ಅವರಿಗೆ ಕಾನೂನಿನ ಯಾವ ಜ್ಞಾನವೂ ಕೂಡ ಇಲ್ಲ. ಹಂಗಾಗಿ ಇಲ್ಲಿ 80% ಅಲ್ಲ 90%ಕ್ಕಿಂತ ಹೆಚ್ಚು ರೈತರು ಇಲ್ಲಿ ವಿರೋಧ ಮಾಡ್ತಾ ಇರುವಾಗ ಇಲ್ಲಿ ಯಾರ ಖಾತೆಗೂ ಯಾರು ಕೂಡ ಹಣ ಹಾಕೋಕೆ ಅವಕಾಶ ಇಲ್ಲ. ಮೇಲಾಗಿ ಆ ಯೋಜನೆ ಒಂದು ಬಹಳ ಟೊಳ್ಳುತನದ ಯೋಜನೆ ಅನ್ನೋದನ್ನ ಏಪ್ರಿಲ್ 30ನೇ ತಾರೀಕುನ ಸಂಪುಟದ ಪ್ರಸ್ತಾಪ ಏನು ಅಂಗೀಕಾರ ಮಾಡಿದೆ ಅದರಲ್ಲಿ ಸ್ಪಷ್ಟ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯೋಜನಾ ಪ್ರಾಧಿಕಾರಗಳಿಂದ ಏನು ಹಣ ಪಡೆದಿದ್ದಾರೋ ಹಣನ ವಾಪಸ್ ಕೊಡಬೇಕು ಅಂತೇಳಿ ಸಂಪುಟದಲ್ಲಿದೆ. ಅದನ್ನು ಪಾಲಿಸೋದ್ರ ಕಡೆ ಅವ್ರು ಗಮನ ಕೊಡಬೇಕು. ಮತ್ತು ಅವ್ರಿಗೆ ಎಲ್ಲೂ ಕೂಡ ಸಾಲ ಎತ್ತಕ್ಕೆ ಸರ್ಕಾರ ಗ್ಯಾರಂಟಿ ಎಷ್ಟು ಕೊಡ್ತದೆ, ಎಷ್ಟು ಗ್ಯಾರಂಟಿ ಕೊಡೋಕೆ ಆಗ್ತಾ ಇಲ್ಲ ಅನ್ನೋದೆಲ್ಲ ಅದರಲ್ಲಿ ಬಹಳ ಸ್ಪಷ್ಟ ಇದೆ. ಹಂಗಾಗಿ ಇದು ರೈತರನ್ನ ಬೆದರಿಸ್ತಕ್ಕಂಥ, ರೈತರಲ್ಲಿ ಆತಂಕ ಉಂಟು ಮಾಡ್ತಕ್ಕಂಥ, ರೈತರಲ್ಲಿ ಗೊಂದಲ ಉಂಟು ಮಾಡ್ತಕ್ಕಂಥ, ರೈತರಲ್ಲಿ ಒಡಕು ಉಂಟು ಮಾಡ್ತಕ್ಕಂಥ ಒಂದು ಹತಾಶ ಯತ್ನ. ಈ ಹತಾಶ ಯತ್ನಕ್ಕೆ ಯಾವ ರೈತರು ಕೂಡ ಬಲಿಯಾಗುವುದಿಲ್ಲ. ನಾವು ಒಗ್ಗಟ್ಟಾಗಿ ಮುಂದುವರಿತೀವಿ. ಅಂತಿಮ ಅಧಿಸೂಚನೆ ಆದ ದಿನವೇ ನಾವು ಈ ಸರ್ಕಾರದ ಚರಮಗೀತೆಯನ್ನು ಆಡಬೇಕಾಗ್ತದೆ. ಈ ಸರ್ಕಾರದ ಕಿತ್ತಾಗುವಂತ ಒಂದು ದೊಡ್ಡ ರೈತ ಹೋರಾಟ ಇಡೀ ರಾಜ್ಯಾದ್ಯಂತ ಬುಗ್ಲೇಳ್ತಕ್ಕಂಥ ಸಿದ್ಧತೆಯನ್ನ ಇವತ್ತು ನಾವು ಮಾಡಿದ್ದೀವಿ. ಮೊನ್ನೆ ಸಂಯುಕ್ತ ಹೋರಾಟ ಕರ್ನಾಟಕ ಕೂಡ ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹಂಗಾಗಿ ಅಂತಿಮ ಅಧಿಸೂಚನೆ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಈ ಸರ್ಕಾರ ಹೋದ್ರೆ ಅದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮಾಡೋಕೆ ಸಾಧ್ಯ ಆಗುದಿಲ್ಲ. ಚನ್ನರಾಯಪಟ್ಟಣದಲ್ಲಾದ ಮುಖಭಂಗ ಬಿಡದಿಯಲ್ಲಿ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ.